ಈಗ ಈಗ ಇನ್ನೊಂದು ಡ್ರಾಮಾ ನಡ್ಸಾರ್ರಿ ಏನಂದ್ರೆ ಇಲ್ಲಿ ಧರಣಿ ಕೂತ ಆ ಧರಣಿ ಮುಗಿಸೋ ಸಲುವಾಗಿ ಏನಂದ್ರೆ ರೈತರ ನ್ಯಾಯಯುತ ಬೆಲೆಗೆ ನಾನು ರೈತರ ಸಭೆ ಕರೆದು ಅವ್ರ ಜೋಡಿ ಮಾತಾಡ್ತೀನಿ, ಅಧಿಕಾರಿಗಳ ಸಭೆ ಕರೆದು ಅವ್ರ ಜೋಡಿ ಮಾತಾಡ್ತೀನಿ ಅಂತೇಳಿ ಇವತ್ತು ಕರೆದು ಏನು ಮಾಡಾಕತ್ತಾರಂದ್ರೆ ತಿಂಗಳ ಮುಂದಕ್ಕೆ ಹಾಕೋ ಕೆಲಸ ಮಾಡಾಕ್ತಾರೆ. ಹೆಂಗಂದ್ರೆ ಮಕ್ಕಳು ಅಳ್ಳುವತ್ನಾಗ ಪೇಪರ್ ಮಟ್ಟಿ ತಂದೆ ತಾಯಿ ಕೊಟ್ಟು ಅವ್ರನ್ನ ಹೆಂಗೆ ರಂಭಿಸ್ತೈತಿಲ್ಲ ಹಂಗೆ ಸರ್ಕಾರ ನಮ್ಮೆಲ್ಲ ಜನಪ್ರತಿನಿಧಿಗಳನ್ನು ಹಾಗೂ ಅಧಿಕಾರಿಗಳನ್ನು ಪ್ರತಿ ತಿಂಗಳು ಅಥವಾ 15 ದಿವಸಕ್ಕೊಮ್ಮೆ ಸಭೆ ಕರೆದ್ರು ಏನು ಮಾಡಾಕತ್ತಾರಂದ್ರೆ ಚಹಾ ಬಿಸ್ಕಿಟ್ ಕೊಡಿಸಿ ನಾಷ್ಟ ಕೊಟ್ಟು ಆತು ಇದನ್ನು ನ್ಯಾಯಯುತ ಪರಿಹಾರಕ್ಕಾಗಿ ನಾವು ತಯಾರಿದ್ದೇವೆ ಅಂತಕ್ಕಂಥ ಸಂದೇಶನ ಕೊಟ್ಟು ಈಗ 4-5 ಸಲ ಕಳಿಸ್ಯಾರ, ನಿನ್ನೆನೂ ಕಳಿಸ್ಯಾರ. ಆದರೆ ಇವತ್ತೇನಾಕೈತೆ ನೋಡ್ಬೇಕು, ನಾವು ಗೊಬ್ಬರ ಅಂಗಡಿಗಳಿಗೆ ಹೋಗ್ತಾರೆ. ಆ ಗೊಬ್ಬರ ಅಂಗಡಿಯವ್ರು ಏನು ಮಾಡಾಕತ್ತಾರಂದ್ರೆ ಈ ಯೂರಿಯಾ ಗೊಬ್ಬರ ಬೇಕಂದ್ರೆ ಇನ್ನೊಂದು ಅದ್ರ ಜೋಡಿ ಲಿಂಕ್ ತಗೋಬೇಕತ್ತಾರ ಅವರು. ಕೃಷ್ಣಾ ಮೇಲ್ದಂಡೆ ಯೋಜನೆ 3ರ ಆಯೋಜನೆ ಆಗಬೇಕು ಅಥವಾ ಅನುಷ್ಠಾನ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಬಾಗಲಕೋಟೆಯ ವಿವಿಧ ಭಾಗದ ರೈತರು ಇವತ್ತು DC ಕಚೇರಿಗೆ ಆಗಮಿಸಿದ್ದಾರೆ. ಇವತ್ತು ನಮ್ಮ ಜೊತೆ ಕಿಸಾನ್ ಸಂಘ ಏನಿದೆ ಆ ರೈತ ಸಂಘ ನಮ್ಮ ಜೊತೆ ಇದೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಏನೇನು ಉದ್ದೇಶಗಳನ್ನ ಇಟ್ಕೊಂಡು ಜಿಲ್ಲಾ ಕಚೇರಿಗೆ ಆಗಮಿಸಿದ್ದೀರಿ, ಏನು ಪ್ರತಿಭಟನೆ, ಯಾವ ವಿಷಯ ಅಂತಾರೆ ಸರ್? ಸರ್, ಕಳೆದ ಹಲವಾರು ದಿನಗಳಿಂದ ಸತತವಾಗಿ ಸುರಿದ ಮಳೆಯಿಂದಾಗಿ ಎಲ್ಲ ರೀತಿಯ ಬೆಳೆಗಳು ನೀರು ಪಾಲಾಗಿದ್ದು, ಅಷ್ಟಲ್ಲದೆ ಇವತ್ತು ಸಾರ್ವಜನಿಕರ ಮನೆ ಆಸ್ತಿ ಪಾಸ್ತಿಗಳು ಸಹ ಆ ಒಂದು ಮಳೆಯಲ್ಲಿ ಬಿದ್ದು ಇವತ್ತು ನಷ್ಟ ಅನುಭವಿಸಿದ್ದು. ಅದಕ್ಕಾಗಿ ಸರ್ಕಾರ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಪರಿಹಾರವನ್ನು ವಿತರಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಅಷ್ಟಲ್ಲದೆ ಇವತ್ತೇನಾಗಿದೆ ಅಂದರೆ ಬೆಳೆ ವಿಮೆ ಹೋಬಳಿ ವಾರ ಕಟ್ಟಕ್ಕೆ ಒಂದು ಅವಕಾಶ ಕೊಟ್ಟರು, ಒಂದೇ ಬೆಳೆ ಕೊಟ್ಟಿರ್ತಾರೆ ಅವರು. ಇವತ್ತು ಉದಾಹರಣೆ ಹೇಳ್ಬೇಕಂದ್ರೆ ಬಾಗಲಕೋಟೆ ಹೋಬಳಿ ಒಳಗೆ ಒಂದು ಬೆಳೆ ಕೊಟ್ಟಿರ್ತಾರೆ, ಯಾವುದಾರ ಒಂದು ಗೋವಿನ ಜೋಳು ಅಥವಾ ಸಜ್ಜು ಯಾವುದೋ ಒಂದು ಕೊಟ್ಟಿರ್ತಾರೆ. ಆದರೆ ಅದಾಗಬಾರ್ದು. ಯಾವುದೇ ಒಂದು ಕಬ್ಬು ಹಿಡ್ಕೊಂಡು ಎಲ್ಲ ಬೆಳೆ ರೈತ ತೋಟಗಾರಿಕೆಯರೇ ಬೆಳೀಲಿ, ಇವತ್ತು ಕೃಷಿ ಇಲಾಖೆ ಬೆಳೆಗಳನ್ನು ಬೆಳೀಲಿ, ಎಲ್ಲ ಬೆಳೆಗಳನ್ನು ಬೆಳೆದರೂ ಸಹ ಅವ್ರು ಏನು ಮಾಡ್ಬೇಕಂದ್ರೆ ವಿಮಾ ಕಟ್ಟಕ್ಕೆ ಅವಕಾಶ ಕೊಡಬೇಕು. ಅಂದ್ರೆ ಅದು ರೈತರಿಗೆ ಒಂದು ವರದಾನ ಆಕೈತಿ. ಈಗಿದ್ದದ್ದು ವರದಾನ ಆಗಿಲ್ಲ. ಅಷ್ಟಲ್ಲದೆ ಇವತ್ತು ಅದ ವಿಮೆನ ಆ ಏಜೆಂಟ್ರದಾರ, ಅದಕ್ಕೆ ಆ ಏಜೆಂಟ್ರಿಂದ ಕೆಲವರಿಗೆ ತಲುಪಾಕತ್ತೈತಿ. ಅದೇ ರೈತ ತಾನಾಗೆ ಪ್ರಾಮಾಣಿಕವಾಗಿ ಕಟ್ಟಿದ್ದು ಆತನಿಗೆ ವಿಮೆ ಪ್ರೀಮಿಯಮ್ ಇವತ್ತು ನಷ್ಟ ಆದ ಸಂದರ್ಭದಲ್ಲಿ ಅದು ಕ್ಲೇಮ್ ಆಗ್ತಾಯಿಲ್ಲ. ಅದರದೊಂದು ದೊಡ್ಡ ಷಡ್ಯಂತ್ರ ಇದೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಚ್ಛಪಡ್ತಾಯಿದ್ದೀನಿ. ಅಷ್ಟಲ್ಲದೆ ಇವತ್ತು ನಾವು ಈ ರಾಷ್ಟ್ರಕ್ಕಾಗಿ ನಮ್ಮ ಸರ್ವಸ್ವವನ್ನು ದಾರಿ ಎರೆದಿದ್ದೇವೆ. ಇವತ್ತು ಆಲ್ಮಟ್ಟಿ ಹಿನ್ನೀರಿನಿಂದ ಇವತ್ತೇನಾಗೈತೆ ಅಂದರೆ ನೀರು ನಿಂತ್ಕೊಂಡು ಇವತ್ತು ಈ ಕಡೆ ಎಲ್ಲ ಇದು ಏನಾಗ್ಯಾವ ಅಂದ್ರೆ ಹೊಲಗಳು ಸೌಳು ಜೌಳು ಹಿಡ್ದಾವು. ಈಗ ನಾವು ಏನಾರ ಬಿತ್ತನೆ ಮಾಡೋಕ್ಕೆ ಹೋದರೆ ಯಾವುದೂ ಬೆಳೆ ಬರ್ತಾಯಿಲ್ಲ. ಅದಕ್ಕಾಗಿ ಸೌಳು ಜೌಳನ್ನು ನರೇಗಾ ಯೋಜನೆ ಅಡಿಯಲ್ಲಿ ಅದನ್ನು ನಿರ್ಮೂಲನೆ ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಪಡಿಸ್ತಾ ಇದ್ದೇವೆ. ಮತ್ತು ಇನ್ನೊಂದು ಏನಾಗಿದೆ ಅಂದರೆ ಇವತ್ತು ಕೆರೆಗಳು ಮತ್ತು ಕಾಲುವೆಗಳು ಮತ್ತು ಹಳ್ಳ ಕೊಳ್ಳಗಳು ಸಹ ಏನಾಗ್ಯಾವ ಅಂದ್ರೆ ಮುಳ್ಳು ಕಂಟೆಗಳಿಂದ ಹೂಳು ತುಂಬ್ಯಾವ. ಅದಕ್ಕೆ ಅವುಗಳನ್ನೆಲ್ಲ ಸ್ವಚ್ಛತೆ ಮಾಡಬೇಕು. ಸ್ವಚ್ಛತೆ ಮಾಡಿ ಇವತ್ತೇನಾಗೈತೆ ಅಂದರೆ ಕೃಷ್ಣ ಮತ್ತು ಘಟಪ್ರಭೆ ಮಲಪ್ರಭೆ ತುಂಬಿ ಹರಿಯಾಕತ್ತಾವ. ಅದರ ಮುಖಾಂತರ ಏನು ಮಾಡ್ಬೇಕಂದ್ರೆ ಕೆರೆಗಳಿಗೆ ನೀರು ತುಂಬಿಸುವಂಥ ಕೆಲಸ ಮಾಡಬೇಕು. ಮತ್ತು ಕೆನಾಲ್ಗಳನ್ನು ಸ್ವಚ್ಛ ಮಾಡಿ ಟೇಲ್ಯಾಂಡ್ ಅವರಿಗೆ ಆ ನೀರನ್ನು ಬಿಡಬೇಕಂತೇಳಿ ಇವತ್ತು ಮಲಪ್ರಭಾ ಇದರೇ ಇರಲಿ, ಕೃಷ್ಣರೇ ಇರಲಿ ಮತ್ತು ಘಟಪ್ರಭೆ ಇರಲಿ, ಆ ಟೇಲ್ಯಾಂಡನ ರೈತರವರಿಗೆ ಆ ನೀರು ಹೋಗ್ಬೇಕು ಅನ್ನೋದು ನಮ್ಮದು ಇನ್ನೊಂದು. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಇವತ್ತು ರೈತರು ತಮ್ಮ ಬಿತ್ತನೆಗೆ ರಸಗೊಬ್ಬರ ಒಯ್ಯಕ್ಕೆ ಗೊಬ್ಬರ ಅಂಗಡಿಗಳಿಗೆ ಹೋಗ್ತಾರೆ. ಆ ಗೊಬ್ಬರ ಅಂಗಡಿಯವ್ರು ಏನು ಮಾಡಾಕತ್ತಾರಂದ್ರೆ ಈ ಯೂರಿಯಾ ಗೊಬ್ಬರ ಬೇಕಂದ್ರೆ ಇನ್ನೊಂದು ಅದ್ರ ಜೋಡಿ ಲಿಂಕ್ ತೊಗೋಬೇಕತ್ತಾರ ಅವರು. ಆದರೆ ಅದರಿಂದ ರೈತಗೆ ಹೊರೆ ಆಕೈತಿ. ನಮಗೆ ಬೇಕಾಗಿದ್ದು ಸ್ವಲ್ಪ ನಾಷ್ಟ ಅಟ್ಟ ಬೇಕಾಗೈತಿ, ಈಗ ಯಾಕಂದ್ರೆ ಹೊಟ್ಟೆ ತುಂಬೈತಿ. ಆದರೆ ಏನಾಕತ್ತಂದ್ರೆ ಇಲ್ಲ ನೀ ನಾಷ್ಟ ಜೋಡಿ ಇನ್ನೂ ಊಟನೂ ಮಾಡ್ಬೇಕನ್ನಂಗೆ ಏನು ಮಾಡಾಕತ್ತಂದ್ರೆ ಯೂರಿಯಾ ಗೊಬ್ಬರ ಜೋಡಿ ಇನ್ನೊಂದು ಲಿಂಕ್ ಗೊಬ್ಬರ ತಿಳ್ಕೊಡ್ತಾರೆ. ಆದರೆ ನಂದು ಇಲ್ಲಿ 160 ರೂಪಾಯಿ ಯೂರಿಯಾ ಗೊಬ್ಬರದ ಅಟ್ಟ ಖರ್ಚಾಗಬೇಕಾಗಿರ್ತೈತಿ, ಅಲ್ಲಿ 300 ರೂಪಾಯಿದು ಲಿಂಕ್ ಕೊಡ್ತಾರಲ್ಲ. ಹಿಂಗಾಗಿ ರೈತ ಬರ್ಡನ್ ಅಕ್ಕನ. ಅದ್ರ ಸಲುವಾಗಿ ಅದು ಜಿಲ್ಲಾಧಿಕಾರಿಗಳು ಮತ್ತು ಶಿವರು ಕೂಡಿ ಈ ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಕರೆಸಿ, ತೋಟಗಾರಿಕಾ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಅದನ್ನು ತಾಕೀತು ಮಾಡಬೇಕು. ಅಂಥದ್ದು ನಡೆದ್ರೆ ಅವರ ಒಂದು ಲೈಸೆನ್ಸನ್ನು ಸಸ್ಪೆಂಡ್ ಮಾಡಬೇಕು ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಒತ್ತಾಯ ಪಡಿಸ್ತಾ ಇದ್ದೀನಿ ಸರ್.
ಇನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆ 3ರ ಬಗ್ಗೆ ಅದನ್ನು ಅನುಷ್ಠಾನದ ಬಗ್ಗೆ ಇವತ್ತು ನೋಡ್ರಿ, ಕಳೆದ ಕೆಲವು ದಿನಗಳಿಂದ ನಮ್ಮ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ನೀರಾವರಿ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಬಾಗಿನ ಅರ್ಪಿಸೋಕೆ ಆಲ್ಮಟ್ಟಿಗೆ ಬರ್ತಾರೆ. ಆಗ ಬಂದಾಗ ಒಮ್ಮೆ ಏನು ಹೇಳ್ತಾರೆ ಅಂದರೆ, ನಿಮಗೆ ನ್ಯಾಯಯುತವಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಇವತ್ತೇನಾಗೈತೆ ಅಂದರೆ, ಈಗ ಇನ್ನೊಂದು ಡ್ರಾಮಾ ನಡ್ಸಾರ ರೀ. ಏನಂದ್ರೆ ಇಲ್ಲಿ ಧರಣಿ ಕೂತ ಆ ಧರಣಿ ಮುಗಿಸೋ ಸಲುವಾಗಿ ಏನಂದ್ರೆ ರೈತರ ನ್ಯಾಯಯುತ ಬೆಲೆಗೆ ನಾನು ರೈತರ ಸಭೆ ಕರೆದು ಅವ್ರ ಜೋಡಿ ಮಾತಾಡ್ತೀನಿ, ಅಧಿಕಾರಿಗಳ ಸಭೆ ಕರೆದು ಅವ್ರ ಜೋಡಿ ಮಾತಾಡ್ತೀನಿ ಅಂತೇಳಿ ಇವತ್ತು ಕರೆದು ಏನು ಮಾಡಾಕತ್ತಾರಂದ್ರೆ ತಿಂಗಳ ಮುಂದಕ್ಕೆ ಹಾಕೋ ಕೆಲಸ ಮಾಡಾಕ್ತಾರೆ. ಹೆಂಗಂದ್ರೆ ಮಕ್ಕಳು ಅಳ್ಳು ಹೊತ್ನಾಗ ಪೇಪರ್ ಮಟ್ಟಿ ತಂದೆ ತಾಯಿ ಕೊಟ್ಟು ಅವ್ರನ್ನ ಹೆಂಗೆ ರಂಭಿಸ್ತೈತಿಲ್ಲ, ಹಂಗೆ ಸರ್ಕಾರ ನಮ್ಮೆಲ್ಲ ಜನಪ್ರತಿನಿಧಿಗಳನ್ನು ಹಾಗೂ ಅಧಿಕಾರಿಗಳನ್ನು ಪ್ರತಿ ತಿಂಗಳು ಅಥವಾ 15 ದಿವಸಕ್ಕೊಮ್ಮೆ ಸಭೆ ಕರೆದ್ರು ಏನು ಮಾಡಾಕತ್ತಾರಂದ್ರೆ ಚಹಾ ಬಿಸ್ಕಿಟ್ ಕೊಡಿಸಿ ನಾಷ್ಟ ಕೊಟ್ಟು ಆತು ಇದನ್ನು ನ್ಯಾಯಯುತ ಪರಿಹಾರಕ್ಕಾಗಿ ನಾವು ತಯಾರಿದ್ದೇವೆ ಅಂತಕ್ಕಂಥ ಸಂದೇಶನ ಕೊಟ್ಟು ಈಗ 4-5 ಸಲ ಕಳಿಸ್ಯಾರ, ನಿನ್ನೆನೂ ಕಳಿಸ್ಯಾರ. ಆದರೆ ಇವತ್ತೇನಾಕೈತೆ ನೋಡ್ಬೇಕು ನಾವು ಸಂಪುಟ ಸಭೆಯಲ್ಲಿ. ಅದಕ್ಕಾಗಿ ನಾನು ಹೇಳೋದು ಏನಂದರೆ, ಈ ಮೂಗಿಗೆ ತುಪ್ಪ ಒರೆಸುವಂಥ ಕೆಲಸ ಮಾಡಬೇಡ್ರಿ. ಇವತ್ತು ನೋಡ್ರಿ, ಇವತ್ತು ನಾವೆಲ್ಲ NHO ಅಥವಾ NHO ಮತ್ತು ಸ್ಟೇಟ್ ಹೈವೇಗಳಿಗೆ ಹೊಲ ತೊಗೋಬೇಕಂದ್ರೆ 40 ಲಕ್ಷ 50 ಲಕ್ಷ ಅದಕ್ಕೂ ಸಾಲೋದಿಲ್ಲ. ಇವತ್ತು ಇನ್ನೊಂದು ರೈತಗೆ ನೀವು 40 ಲಕ್ಷ 50 ಲಕ್ಷ ಕೊಡೋದ್ರಿಂದ ಎಲ್ಲಿ ಭೂಮಿ ಬರೋಂಗಿಲ್ಲ. ಯಾಕಂದರೆ ಭೂಮಿ ಕೊಡೋರು ಕಡಿಮೆ ಆಗ್ಯಾರೀಗ, ಎಲ್ಲರಿಗೂ ಭೂಮಿ ಕಡಿಮೆ ಆಗೈತೆ ಈಗ. ಅದಕ್ಕಾಗಿ ನಾವೇನು ಹೇಳಕತ್ತೀವಿ ಅಂದರೆ, ತಕ್ಷಣ 1 ಕೋಟಿಯಿಂದ ಹಿಡ್ಕೊಂಡು 1.5 ಕೋಟಿವರೆಗೆ ಬೆಂಗಳೂರು ಮಹಾನಗರ ಪಾಲಿಕೆ ಒಳಗೆ 1 ಗುಂಟೆ ಕೋತಂದ್ರೆ ಹೆಂಗೆ ನೀವು ಕೊಡ್ತಿರಲ್ಲ, ಆ ಒಂದು ರೇಟನ್ನು ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸಂತ್ರಸ್ತರಿಗೆ ರಾಜ್ಯ ಸರ್ಕಾರ ಬೇಗನೆ ನೀಡಬೇಕು. ಏನೋ ಕೇಂದ್ರ ಸರ್ಕಾರದ ಮೇಲೆ ನೆಪ ಉಡಬಾರ್ದು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತೀನಿ. ಇವತ್ತು ಆಂಧ್ರ ಪ್ರದೇಶ ಮಹಾರಾಷ್ಟ್ರದ ನೆಪವನ್ನು ಹೇಳಿ ನೀವು ಮುಂದೆ ಸಾಗಿಸುವಂಥ ಕೆಲಸ ಮಾಡ್ತಾಯಿದ್ದೀರಾ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಪಡಿಸೋದೇನೆಂದರೆ, ಈ ಒಂದು ಹೋರಾಟ ಇವತ್ತು ನಿಲ್ಲೋದಿಲ್ಲ, ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಯುತ್ತದೆ ಅಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ.